ಗವರ್ಮೆಂಟ್ ಕನ್ಫರ್ಮೇಶನ್ ಒಂದು ಬಂದ್ರೆ ಒಳ್ಳೇದಿತ್ತು. ಎನಿವೆ ಅದಕ್ಕೆ ಕಾಯ್ಬೇಕಾಗಿಲ್ಲ. ಜನರು ಮಾಸ್ಕ್ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಒಳ್ಳೇದು. ಇದಕ್ಕೆ ತಯಾರಾಗಿರ್ಬೇಕಾಗ್ತದೆ ಅದನ್ನು ಕೊರೋನಾ ತಡಿಲಿಕ್ಕೆ. ವೈದ್ಯಾಧಿಕಾರಿಗಳು, ನಮ್ಮ ಜಿಲ್ಲೆಯ ವೈದ್ಯಾಧಿಕಾರಿಗಳು ಅವರು ಅದರ ಬಗ್ಗೆ ಏನಾದರೂ ಮಾಹಿತಿ ಕೊಡಬೇಕು. ಆದ್ರೆ ಏನ್ ಮಾಡೋದು, ಈ ಬಸ್ಸಲ್ಲೆಲ್ಲ ಹೋಗುವವರೆ ಪಾಪದವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವೆಲ್ಲ ವೆಹಿಕಲ್ ಹೋಗುವಾಗ ಎಷ್ಟು ಮೇಲೆ ಆಗಿ ಹೋಗ್ತೇವೆ. ಸಮಸ್ಯೆಗಳಾಗಿದೆ, ಮತ್ತೆ ಕೆಲವು ಮರಣಗಳು ಆಗಿದೆ. ಅದನ್ನೆಲ್ಲ ತಡಿಬಹುದು. ಅವರವರ ಜಾಗ್ರತೆ ವಹಿಸಿಕೊಂಡ್ರೆ ಒಳ್ಳೇದು. ಸರ್, ಈಗಾಗಲೇ ಎಲ್ಲ ನಾವು ನೋಡ್ತಾ ಇದ್ದೇವೆ, ಈಗ ಮತ್ತೆ ಕೊರೋನಾ ಬರುವ ಸಾಧ್ಯತೆಗಳಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಏನಂತ ಹೇಳ್ತೀರಿ ಇದ್ರ ಬಗ್ಗೆ? ಸುದ್ದಿ ಕನ್ಫರ್ಮ್ ಆಗಿ ಏನು ಗವರ್ಮೆಂಟ್ ಕೂಡ ಏನು ಹೇಳಲಿಲ್ಲ ಇದುವರೆಗೆ. ಗವರ್ಮೆಂಟ್ ಕನ್ಫರ್ಮೇಶನ್ ಒಂದು ಬಂದ್ರೆ ಒಳ್ಳೇದಿತ್ತು. ಎನಿವೆ ಅದಕ್ಕೆ ಕಾಯ್ಬೇಕಾಗಿಲ್ಲ. ಜನರು ಮಾಸ್ಕ್ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಒಳ್ಳೇದು. ಮತ್ತೆ ಸಾಮಾಜಿಕ ಅಂತರ ಅಂತೇಳಿ ಹೇಳ್ತಾರಲ್ಲ, ಜನರಿಗೆ ಮಾಹಿತಿ ಕೊಟ್ಟು ಅವರಲ್ಲಿ ಜಾಗೃತಿ ಮೂಡಿಸಿದ್ರೆ ಒಳ್ಳೇದು. ಮತ್ತೆ ಆದಷ್ಟು ಜನ ಸೇರುವುದನ್ನು ಕಡಿಮೆ ಮಾಡಬೇಕು. ಸೇರುವುದಲ್ಲಿ ಅಲ್ಲಿ ಹೋಗುವುದನ್ನು ಕಡಿಮೆ ಮಾಡಿದರೆ ಒಳ್ಳೆಯದು. ಸರ್, ಮತ್ತೆ ಈಗ ಕೊರೋನಾದಂತ ಪರಿಸ್ಥಿತಿ ಬಂದ್ರೆ ಎಂಥದೆಲ್ಲ ಸಮಸ್ಯೆ ಉಂಟಾಗ್ಬೋದು ಅಂತ ಅದರ ಬಗ್ಗೆ ಇವರು ವೈದ್ಯಾಧಿಕಾರಿಗಳು, ನಮ್ಮ ಜಿಲ್ಲೆಯ ವೈದ್ಯಾಧಿಕಾರಿಗಳು ಅವರು ಅದರ ಬಗ್ಗೆ ಏನಾದರೂ ಮಾಹಿತಿ ಕೊಡಬೇಕು. ಏನು ನಾವು ಜಾಗ್ರತೆ ವಹಿಸಬೇಕು ಅಂತ. ಯಾಕೆಂತ ಹೇಳಿದ್ರೆ 2 ಡೋಸ್ ಇದು ಆಗಿದೆ ನಮ್ಮದು, ಕೊರೋನಾದ ವ್ಯಾಕ್ಸಿನೇಷನ್ ಆಗಿದೆ. ಅದರಿಂದ ಅದರದ್ದು ಎಷ್ಟು ಎಫೆಕ್ಟ್ ಈಗಲಿರ್ತದೆ ಅದು ಗೊತ್ತಿಲ್ಲ ಯಾರಿಗೂ. ಆದ್ದರಿಂದ ಅದರ ಬಗ್ಗೆ ವೈದ್ಯಾಧಿಕಾರಿಗಳು ಅಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ತಕ್ಕ ಒಂದು ಇದು ಕೊಟ್ಟರೆ, ಮಾಹಿತಿ ಸರಿಯಾದ ಒಂದು ಸಲಹೆ ಎಲ್ಲ ಕೊಟ್ಟರೆ ಜನರು ಅದಕ್ಕೆ ತಕ್ಕ ನಡ್ಕೊಂಡ್ರೆ ಒಳ್ಳೇದು. ನಾವು ಹಿಂದೆ ನಡೆದಿದ್ದೆವು ಎಲ್ಲ, ಕೆಲವೆಲ್ಲ ಆಗಿದೆ, ಕೆಲವು ಸಮಸ್ಯೆಗಳಾಗಿದೆ, ಮತ್ತೆ ಕೆಲವು ಮರಣಗಳು ಆಗಿದೆ. ಅದನ್ನೆಲ್ಲ ತಡಿಬಹುದು. ಜನರು ಅವರವರ ಜಾಗ್ರತೆ ವಹಿಸಿಕೊಂಡ್ರೆ ಒಳ್ಳೇದು. ಆದರೆ ಇದರ ಬಗ್ಗೆ ನಿಜವಾದ ಕನ್ಫರ್ಮ್ಡ್ ಒಂದು ನ್ಯೂಸ್ ಬಂದಿದ್ರೆ ಎಲ್ಲಿಯಾದರೂ, ಅದಕ್ಕೆ ತಕ್ಕ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಇದು ಇಬ್ಬರು ಸರಿಯಾದ ಒಂದು ಜನರಿಗೆ ಮಾಹಿತಿ ಕೊಟ್ಟು ಅವರನ್ನು ಜಾಗ್ರತೆ ವಹಿಸೋದು ಒಳ್ಳೇದು. ಇಷ್ಟ ನನ್ನ ಅಭಿಪ್ರಾಯ. ಹೌದು, ಬರ್ತಾ ಇದೆ ಅಂತ ಸುದ್ದಿಗಳು ಟಿವಿಯಲ್ಲಿ ನೋಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಬಂದಿದೆ ಅಂತ ಹೇಳ್ತಾರೆ, ಆದರೆ ಮಂಗಳೂರು ಇಷ್ಟೊಮ್ಮೆ ಬರಲಿಲ್ಲ. ಆದರೆ ನಾವು ಇದಕ್ಕೆ ತಯಾರಾಗಿರ್ಬೇಕಾಗ್ತದೆ ಅದನ್ನು ಕೊರೋನಾ ತಡಿಲಿಕ್ಕೆ. ಹಿಂದೆ ಮಾಡಿದಾಗೆ ಯಾವಾಗಲೂ ನಾವು ಮಾಸ್ಕನ್ನು ಹಾಕ್ಕೊಳ್ಬೇಕು. ಮತ್ತು ಮನೆಗೆ ಹೋದ ಕೂಡಲೇ ಫಸ್ಟಿಗೆ ಕೈ ಕಾಲು ಮುಖವನ್ನು ತೊಳೆದುಕೊಳ್ಬೇಕು. ಮತ್ತು ಮಾತಾಡುವಾಗ ನಾವು ಯಾರತ್ರ ಆದರೂ ಕಾಂಟ್ಯಾಕ್ಟ್ ಇರೋ ಸ್ವಲ್ಪ ಗ್ಯಾಪಲ್ಲೇ ಇರಬೇಕು. ಆದರೆ ಏನು ಮಾಡೋದು, ಈ ಬಸ್ಸಲ್ಲೆಲ್ಲ ಹೋಗುವವರೆ ಪಾಪದವರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ವೆಹಿಕಲ್ ಹೋಗುವಾಗ ಎಷ್ಟು ಮೇಲೆ ಆಗಿ ಹೋಗ್ತೇವೆ. ಮತ್ತು ಹಾಗೆ ಶೀತ ಕೆಮ್ಮು ಇದ್ರೆ ಅವರು ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಡಾಕ್ಟ್ರಿಗೆ ತೋರಿಸೋದು ಒಳ್ಳೆಯದು. ಯಾಕಂದರೆ ಜಾಸ್ತಿ ಆಗಿದೆ. ಆದರೆ ಇನ್ನೊಂದು ಹೇಳ್ತಾರೆ ಏನಂದರೆ, ಈಗ ಮಳೆಗಾಲ ಸ್ಟಾರ್ಟ್ ಆದ ಕಾರಣ ಮಳೆ ಜಾಸ್ತಿ ಇದ್ದಲ್ಲಿ ಬರುವುದಿಲ್ಲ, ಕೋಲ್ಡ್ ಇದ್ದ ಕಡೆಯಲ್ಲಿ ಬರುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಒಮ್ಮೊಮ್ಮೆ ಮಳೆ ಬರ್ತದೆ, ಒಮ್ಮೊಮ್ಮೆ ತುಂಬ ಸೆಕೆ ಬಿಸಿಲು ಇದೆ. ಆದ ಕಾರಣ ಬರುವ ಚಾನ್ಸ್ ಕೂಡ ಇರ್ತದೆ ಜಾಸ್ತಿಯಾಗಿ. ಆದ ಕಾರಣ ಹೇಳಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಾವು ಮೊದಲೇ ಅದಕ್ಕೆ ನಾವು ತಯಾರಿಯನ್ನು ಮಾಡಿಕೊಳ್ಳೋದು ಒಳ್ಳೆಯದು. ಅದೇ ಕೈ ಕಾಲನ್ನು ತೊಳೆದುಕೊಂಡು ಮನೆಗೆ ಒಳಗೆ ಹೋಗ್ಬೇಕಾದ್ರೆ ಹೋಗೋದು. ಹಾಗೆ ಮತ್ತು ಅಂತರವನ್ನು ಕಾಪಾಡಿಕೊಳ್ಳೋದು. ಮತ್ತು ಶೀತ ಕೆಮ್ಮು ಆಗದಾಗೆ ಆಗಾಗ ನೋಡೋದು. ಜಾಸ್ತಿಯಾಗಿ ಏನಂದರೆ ಕಷಾಯವನ್ನು ಕುಡಿಬೋದು. ಖಾರದ ಕಷಾಯ ಏನು ಹೇಳ್ತಾರೆ, ಇದು ಒಳ್ಳೆ ಮೆಣಸು ಕಷಾಯ, ಈಗ ಅಂಥದ್ದೆಲ್ಲ ಕುಡಿದ್ರೆ, ಮತ್ತು ಬೆಳ್ಳುಳ್ಳಿ ಇದು ಹೆಸರು ತಿಂದರೆ ಒಳ್ಳೆಯದು ಹೇಳ್ತಾರೆ. ಅದು ಅದಕ್ಕೆ ಕೊರೋನಾ ಮಾತ್ರ ಅಲ್ಲ, ಎಲ್ಲದಕ್ಕೆ ಒಳ್ಳೆಯದು. ಕಿಡ್ನಿಗೆ ಒಳ್ಳೆಯದಂತೆ, ಇದಕ್ಕೆ ಲಿವರಿಗೆ ಒಳ್ಳೆಯದಂತೆ. ನಾನು ಯಾವಾಗಲೂ ಒಂದೊಂದು ಹೆಸರನ್ನು ತಿಂತಾ ಇರ್ತೇನೆ ಬೆಳ್ಳುಳ್ಳಿದು. ಯಾಕೆಂದರೆ ಇನ್ನೂ ಸಮಸ್ಯೆ ಮುಂದೆ ಬರಬಾರ್ದು ಅಂತ. ಅದಕ್ಕೆ ಎಲ್ಲದಕ್ಕೆ ನಾವು ಮೊದಲು ಎಚ್ಚರಿಕೆಯನ್ನು ವಹಿಸಬೇಕು.